ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡ ಮಾಮ್ ಹಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇವತ್ತು ಸಾಗು ಇಡ್ಲಿ ಮಾಡ್ತಾ ಇದ್ದೇನೆ ನಾನು. ಸಾಗು ಯಾಕೆ ಅಂತ ಕೇಳಿದ್ರೆ, ಸಾಗು ಹಾಕಿದ್ರೆ ಮೆತ್ತಗಾಗುತ್ತೆ, ಒಳ್ಳೆ ಹೂವಿನ ಥರ ಆಗುತ್ತೆ ಇಡ್ಲಿ ಅಂತ, ಅದಕ್ಕೆ ಹಾಕ್ತಾ ಇದ್ದೀನಿ. ಸಾಗುಗೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಅಂತ ಗೊತ್ತುಂಟಾ? ಅದು ಇನ್ಸ್ಟೆಂಟಾಗಿ ಎನರ್ಜಿ ರಿಲೀಸ್ ಮಾಡ್ತದೆ. ಅಂದರೆ ಸುಸ್ತಾದಾಗ ಎಲ್ಲ ಇದನ್ನು ತಿಂದರೆ ನಮಗೆ ಎನರ್ಜಿ ಬೇಗ ಸಿಗ್ತದೆ ಅಂತ. ಇನ್ನೊಂದಂದರೆ, ಯಾರಿಗೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದ್ದೀರಾ, ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಇದು ಒಳ್ಳೆಯದು. ಇದನ್ನು ತಿನ್ನಬೇಕು ನೀವು ಸಾಗು ಹಾಕಿಕೊಂಡು. ಸೊ ಆದರೆ ಒಂದು ಪ್ರಾಬ್ಲಮ್ ಉಂಟು, ಸಾಗು ಹಾಕಿದರೆ ಬ್ಲಡ್ಡಲ್ಲಿ ಶುಗರು ಬೇಗ ಜಾಸ್ತಿ ಆಗ್ತದೆ. ಅದಕ್ಕೆ ಎಂತ ಮಾಡಬೇಕಂದ್ರೆ ಬಾರ್ಲಿ ಮಿಕ್ಸ್ ಮಾಡಬೇಕು. ನಾನು ನೋಡಿ ಆ ವಿಡಿಯೋದಲ್ಲಿ ತೋರಿಸ್ದೆ, ನಾನು ಬಾರ್ಲಿ ಇದೆ, ಸಾಗು ಜೊತೆಗೆ ಬಾರ್ಲಿ ಸಹ ಹಾಕಿದ್ದೇನೆ. ಬಾರ್ಲಿ ಎಂತ ಮಾಡ್ತದೆ ಅಂದರೆ, ಇದು ಬ್ಲಡ್ಡಲ್ಲಿ ಬೇಗ ಅದು ರಿಲೀಸ್ ಆಗೋದಿಲ್ಲ, ಗ್ಲೂಕೋಸು ಮೆಲ್ಲ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಮುಖ ಫಳಫಳ ಹೇಳಲಿಕ್ಕೆ ಸಹ ಇದು ಬೆಸ್ಟ್ ಆಯಿತಾ. UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಕಿಡ್ನಿ ಸ್ಟೋನು ಇದೆಲ್ಲ ಆದಾಗ ಬಾರ್ಲಿ ನೀರನ್ನು ಕುಡಿದ್ರೂ ಸಹ ತುಂಬ ಒಳ್ಳೆಯದು. ಮತ್ತು ಅದು ಕಿಡ್ನಿ ಫಂಕ್ಷನಿಗೆ ಸಹ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬ ಅಡ್ವಾಂಟೇಜ್ ಉಂಟು ಇದರಲ್ಲಿ, ಬೆನಿಫಿಟ್ಸು. ಆರೋಗ್ಯಕ್ಕೆ ತುಂಬ ಒಳ್ಳೆಯ ಐಟಮ್ ಇದು. ಅದಕ್ಕೆ ನಾನಂತೂ ಇದು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಮಕ್ಕಳು ಖಾಲಿ ಬಾರ್ಲಿ ಬೇರೆ ರೀತಿಯಲ್ಲೆಲ್ಲ ತಿನ್ನೋದಿಲ್ಲ ಅಲ್ಲ, ಅದಕ್ಕೆ ಇದಕ್ಕೆ ಹಾಕಿಬಿಟ್ರೆ ಅವ್ರಿಗೂ ತುಂಬ ಒಳ್ಳೆಯದು ಇದು. ತೆಂಗಿನೆಣ್ಣೆಲ್ಲ ಹಾಕಿ ಇದು ಹಿಟ್ಟು ಹೊಯ್ದು ಮಾಡಿದ್ರೆ ಸಾಂಬಾರ್ ಜೊತೆಗಂತೂ ಸೂಪರ್ ಅಲ್ಟಿಮೇಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗ್ತದೆ ಅಂತ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ.